ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅವನು ಬರ್ತಾ ಇಲ್ಲ ಗೈಸ್, ನಾನು ಒಬ್ಳೆ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ಈ ವಿಡಿಯೋ ಗೌಡನಕುಂಟೆ ಜಾತ್ರೆದು, ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನೋ ಏನೋ ಲೇಟಾಗಿ ಅಪ್ಲೋಡ್ ಮಾಡ್ಬೋದು, ಕ್ಷಮಿಸಿ ಗೈಸ್. ಬೆಂಗಳೂರಿಂದ ಹೊರಟಿದ್ದೀನಿ, ನಾನು ಒಬ್ಬಳೇ ಹೋಗ್ತಾ ಇರೋದು. ಹೇಮಂತನು ಕಾಲೇಜಿಗೆ ರೆಡಿಯಾಗಿ ಹೋಗ್ತಾ ಇದ್ದಾನೆ. ನಮ್ಮ ಮನೆಯವರು ಆಲ್ರೆಡಿ ಡ್ಯೂಟಿಗೆ ಹೋಗಿದ್ದಾರೆ. ಅವರಿಗೆ ರಜೆ ಇಲ್ದಿರೋ ಕಾರಣ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಗೈಸ್. ನೋಡಿ, ಮೊನ್ನೆ ಎಲ್ಲ ಬಿಸಿಲಿಗೆ ಯಾರೋ ಅಲ್ಲಿ ಬೆಂಕಿ ಹೋಗಿರೋದ್ರಿಂದ ಅದೆಲ್ಲ ಸುಟ್ಟೋಗ್ಬಿಟ್ಟಿದೆ. ನಮ್ಮ ಮನೆ ಮುಂದೆ ಎಲ್ಲ ಫುಲ್ ಫೀಲ್ಡ್ ಇತ್ತಲ್ಲ, ಫೀಲ್ಡೆಲ್ಲ ಸುಟ್ಟೋಗಿ, ಆಮೇಲೆ ಅಲ್ಲಿ ನೀಲಗಿರಿದು ಅದೆಲ್ಲನೂ ಸ್ವಲ್ಪ ಸುಟ್ಟೋಗಿದೆ. ಹಾಗೆ ಬಿಸಿಲು ಅಂತೂ ಹೆವಿ ಬಿಸಿಲು ಗೈಸ್, ಸಖತ್ತು ಸೆಕೆ ಆಗುತ್ತೆ. ಇಲ್ಲಿಂದ ನಡ್ಕೊಂಡೇ ಹೋದೆ, ಆಟೋಗಿ ಇನ್ನೇನು ಬಿಡು ಅಂತ ಹೇಳಿ ನಡ್ಕೊಂಡು ಹೋಗಿ, ಇನ್ನು ಹೋದ ತಕ್ಷಣ ಶಿರಾ ಬಸ್ ಬಂತು ಗೈಸ್. BMTC ಬಿಟ್ಟಿದ್ದಾರಲ್ಲ, ಅದೇ ಬಸ್ಸಲ್ಲೇ ಹತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗೈಸ್. ನಮ್ಮ ಆಂಧ್ರದವ್ರಿಗೆ ಪ್ರೈವೇಟ್ ಬಸ್ ಆದರೂ ಒಂದೇ, RTC ಬಸ್ KSRTC ಆದ್ರೂ ಒಂದೇ. ಯಾಕೆಂದರೆ ನಾವು ಯಾವುದ್ರಲ್ಲಿ ಹೋದ್ರೂ ಚಾರ್ಜ್ ಕೊಡಲೇಬೇಕು, ಬಿಕಾಸ್ ನಮ್ಮದು ಆಂಧ್ರ ಆಧಾರ್ ಕಾರ್ಡ್, ಸೊ ಅದಕ್ಕೆ ಕೊಡಲೇಬೇಕಾಗತ್ತೆ. ನಾವು ಪ್ರೈವೇಟ್ ಬಸ್ ಬಂದರೂ ಅದು ಧಾರಾಳವಾಗಿ ಹತ್ಕೊಂಡ್ಬಿಡ್ತೀನಿ. BMTC ಬಂದರೂ ಅಷ್ಟೇ, ಶಿರಾಗೆ BMTC ಬಿಟ್ಟಿದ್ದಾರೆ. ಹಾಗೆ KSRTC ಇಲ್ಲಾದ್ರೂ ಹೋಗ್ಬೋದು. ಇನ್ನು ಇದು ತುಮಕೂರು ಗೈಸ್. ತುಮಕೂರಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಜೈಂಟ್ ವೀಲ್ ಎಲ್ಲ ರೋಡಲ್ಲೇ ಕಾಣ್ತಾ ಇರುತ್ತೆ, ಡೈಲಿ ಇರುತ್ತೆ ಅನಿಸುತ್ತೆ. ಚೆನ್ನಾಗಿತ್ತು, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇನ್ನು ಶಿರಾಗೆ ಬಂದು, ಶಿರಾದಲ್ಲಿ ಬಸ್ ಹತ್ತಿದ್ದೀನಿ ಗೈಸ್. ನಮ್ಮೂರಿಗೆ ಅಮರಾಪುರಕ್ಕೆ ಟಿಕೆಟ್ ತೊಗೊಂಡು ನಾನು ಪ್ರೈವೇಟ್ ಬಸ್ಸಲ್ಲಾದರೂ ಹೋಗ್ಬೋದಾಗಿತ್ತು. ಪ್ರೈವೇಟ್ ಬಸ್ 1 ಗಂಟೆಗಿರೋದು ಅಂತೇಳಿ 11:15 ಬಸ್ಸು ಗೌರ್ಮೆಂಟ್ ಬಸ್ ಹೋಗುತ್ತೆ ಅಂತೇಳಿ ಹತ್ತಿ ಕೂತ್ಕೊಂಡ್ರೆ, ಯಪ್ಪ ಎಷ್ಟು ರಶ್ಶು ಅಂದರೆ ಸಿಕ್ಕಾಬಟ್ಟೆ ರಶ್ಶು ಗೈಸ್. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ಶು. ಜಾತ್ರೆ ಇರೋ ಕಾರಣ ಪಾಪ ಮಗು ಬೇರೆ ಯಾರೋ ಅವರು ನಿಲ್ಲಿಸ್ಕೊಂಡಿದ್ರು, ಅವ್ರನ್ನ ಆ ಪಾಪನ ಕರೆದು ಕೂರಿಸ್ಕೊಂಡಿದ್ದೆ, ಅದೂ ನಿದ್ದೆ ಹೋಗಿದೆ. ಈ ಅಜ್ಜಿ ನೋಡಿ ಹೋಗ್ತಾ ಹೋಗ್ತಾ ನನ್ನೇ ಎಬ್ಸ್ಬಿಟ್ಟು ಸ್ವಲ್ಪ ಜಾಗ ಅಂತ ಹೇಳಿ ಅಜ್ಜಿನೇ ಫುಲ್ ಕೂತ್ಕೊಬಿಡ್ತಾರೆ, ಲಾಸ್ಟಿಗೆ ನನ್ನೇ ದೊಬ್ಬಾಕ್ಬಿಡ್ತಾರೆ, ಹಂಗೆ ಮಾಡ್ತಾರೆ. ಆಮೇಲೆ ಇನ್ನು ಆ ಪಾಪನು ಮಲಗಿತ್ತು. ಅವ್ರ ಸ್ಟಾಪ್ ಬರೋವರೆಗೂ ಕೂರಿಸ್ಕೊಂಡಿದ್ದೆ. ಅವ್ರ ಸ್ಟಾಪ್ ಬಂದಾದಮೇಲೆ ಅವ್ರ ಅಮ್ಮ ಎತ್ಕೊಂಡು ಹೋದ್ರು ಗೈಸ್. ನೋಡಿ ಎಷ್ಟು ಇಕ್ಕಟ್ಟು ಅಂತ ಹೇಳಿ. ಯಪ್ಪ, ಈ ಥರ ಬಸ್ ಜರ್ನಿ ಫಸ್ಟ್ ಟೈಮು ಗೈಸ್ ನಾನು ಮಾಡ್ತಾ ಇರೋದು. ಎಲ್ಲ ಹೆಣ್ಮಕ್ಳೇ, ಎಲ್ಲ ಜಾತ್ರೆಗೆ ಹೋಗೋರೆ, ಆಲ್ಮೋಸ್ಟ್ ಜಾತ್ರೆಗೆ ಹೋಗೋರೆ ಇರೋದು ಬಸ್ ತುಂಬಾ. ಅವಾಗಲೇ ಹೇಳಿದ್ನಲ್ಲ ಅಜ್ಜಿ ಅಂತ ಹೇಳಿ, ನೋಡಿ ಅವರು ಸೀಟಲ್ಲಿ ಕುತ್ಕೊಂಡ್ಬಿಟ್ಟಾರೆ, ನನ್ನೇ ಮುಂದಕ್ಕೆ ತಳ್ಳಿಬಿಟ್ಟು. ತುಂಬ ಶಾರ್ಪ್ ಇದ್ದಾರೆ ಗೈಸ್ ಅಜ್ಜಿರು. ನಾವು ಅಂದ್ಕೊಂಡಂಗೆಲ್ಲ ಪಾಪ ವಯಸ್ಸಾಯಿತು ಕೂರ್ಸೋಣ ಅಂತ ಏನಿಲ್ಲ, ಅಜ್ಜಿಯವರು ಮಾತಾಡ್ಕೊಂಡೇ ನಮ್ಮನ್ನ ಹಳ್ಳಕ್ಕೆ ಬಿಡ್ತಾರೆ. ಹಾಗೇ ಕಂಡಕ್ಟ್ರು ಅಂದರು, ಏನಮ್ಮ ಚಿಕ್ಕ ಮಗುನ ಅವ್ರೇನಾದರೂ ತೊಡೆ ಮೇಲೆ ಕೂರಿಸ್ಕೊಂಡಂಗೆ ಅವ್ರಿಗೆ ಜಾಗನೇ ಬಿಟ್ಟಿಲ್ವಲ್ಲ ಅಂತ ಹೇಳಿ ಕಂಡಕ್ಟ್ರ್ ಹೇಳ್ತಾಯಿದ್ರು. ನಾನೇ ಹೋಗಲಿ ಬಿಡಿ ಅಂತ ಹೇಳಿ ಕೂತ್ಕೊಂಡೆ. ಇನ್ನು ಬಸ್ಸಲ್ಲಿ ಇಳಿದ್ಬಿಟ್ಟು ನಾನು ನಮ್ಮಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಬಸ್ಸಿಂದ ಇಳಿಯೋಷ್ಟರಲ್ಲಿ ನಮ್ಮಪ್ಪ ಮನೆಗೆ ಅಂದರೆ ಬಸ್ ಸ್ಟಾಪಿಗೆ ಬಂದಿದ್ದರು. ಇನ್ನೇನು ಬಂದ್ವಿ ಗೈಸ್. ಎಷ್ಟು ಬಿಸಿಲಂದರೆ ಅಮರಾಪುರದಿಂದ ಮನೆಗೆ ಬರೋಷ್ಟರಲ್ಲಿ ಯಪ್ಪ ಬೆಂಕಿ ಕಾದಂಗೆ ಆಗಿಬಿಟ್ಟಿತ್ತು. ಇನ್ನು ಕರಿ ಬಂಡೆ ನೋಡಿ ನಮ್ಮವು, ಚಪ್ಪಲಿ ಬಿಡೋದೆ ತಡ ಓಡಬೇಕು ಒಳಕ್ಕೆ, ಅಷ್ಟು ಸುಡ್ತಾ ಇದ್ವು ಬಂಡೆ ಮಾತ್ರನ. ಸ್ವಲ್ಪ ನಮ್ಮಪ್ಪ ನೋಡಿ ಗಿಡದಡೆಯಲ್ಲಿ ಹಾಸ್ಕೊಂಡು ಮಲಗಿದ್ರು ಸ್ವಲ್ಪ ಹೊತ್ತು. ನಾನು ಫೋನ್ ಮಾಡಿದ ತಕ್ಷಣ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ನಾನು ಅಲ್ಲಿ ಚಪ್ಪಲಿ ಬಿಟ್ಟ ತಕ್ಷಣ ಓಡಿ ಬಂದೆ ಗೈಸ್ ಒಳಕ್ಕೆ. ಇನ್ನು ನಮ್ಮಮ್ಮನೂ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಸ್ವಲ್ಪ ನಮ್ಮ ಗಿಡದಲ್ಲೇ ಹೂವು ಬಿಡ್ತವೆ, ಕನಕಾಂಬ್ರ ಹೂವು, ಅದನ್ನು ಕಟ್ತಾ ಇದ್ದಾರೆ ನೋಡಿ. ಸೆಕೆ. ಆ ಗೌಣಕುಂಟೆ ಬಸ್ಸು, ಗೌಣಕುಂಟೆ ಜಾತ್ರೆ ಇರಲ್ಲ, ಬರೋ ಬಸ್ನಾಗೆ ಇದ್ದಾರೆ ಗೈಸ್. ಫೈನಲಿ ಹೂವು ಅದು ಕಟ್ಟಿ ನೋಡಿ ಈ ಥರ ರೆಡಿಯಾಗಿದ್ದಾರೆ. ಇದು ಸ್ಯಾರಿ ಗೈಸ್, ನಂದದು ಅಂದರೆ ನಮ್ಮ ಅಣ್ಣನ ಮದುವೆಲಿ ತೊಗೊಂಡಿದ್ದು. ಬಟ್ ನಮ್ಮ ಅಮ್ಮಂದೂ ಅದೇ ಥರದ್ದು ಬ್ಲೌಸ್ ಮ್ಯಾಚಿಂಗ್ ಇರೋದ್ರಿಂದ ನಮ್ಮಮ್ಮ ಉಟ್ಕೊಂಡಿದ್ದಾರೆ. ಹಾಗೆ ನಾನು ವೇರ್ ಮಾಡಿರೋ ಅಂತಹ ಸ್ಯಾರಿ ಮೊನ್ನೆ ಕೆಂಚಮ್ಮನ ಜಾತ್ರೆಯಲ್ಲಿ ತೊಗೊಂಡಿದ್ದು ಗೈಸ್. ನಮ್ಮಮ್ಮ ತವ್ರ ಮನೆ ಸ್ಯಾರಿ ಅಂತ ಕೊಡಿಸಿದ್ದೆ, ಇದು ಕೆಂಚಮ್ಮನ ಜಾತ್ರೆಯಲ್ಲಿ ಕೊಡಿಸಿದ್ದು. ಇನ್ನು ನಾನು ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಯಾವ ಥರ ಕಾಣಿಸ್ತಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ಗೈಸ್. ಈ ಬಿಸಿಲು ಈ ಸೆಕೆಗೆ ಎಷ್ಟೇ ರೆಡಿಯಾಗಿ ಎಷ್ಟೇ ಮೇಕಪ್ ಹಾಕೊಂಡ್ರು ಅರ್ಧ ಗಂಟೆ ಅಷ್ಟೇ.
ಇನ್ನು ಬರ್ತಾ ಕನಕಾಂಬ್ರ ಹೂವನ್ನು ತೊಗೊಂಡು ಬಂದಿದ್ವಿ. ಮನೆ ಹತ್ರ ಬಿಟ್ಟಿದ್ವು, ಬಟ್ ಸ್ವಲ್ಪ ಇದ್ದಾವೆ ಅಂತೇಳಿ ಒಂದು ಮಾರು ತೊಗೊಂಡಿದ್ವಿ ಗೈಸ್. ಈಗ ಹೂವು ಅಂತೂ 100 ರೂಪಾಯಿ ಬಾರ್ ಆಗಿದೆ. ನಮ್ಮ ಕಡೆ ಬಾರ್ ಅಂತಲೇ ಕರೀತಾರೆ, ಅಂದರೆ ಒಂದು ಮಾರು 100 ರೂಪಾಯಿ ಇತ್ತು ಕನಕಾಂಬ್ರ. ಸ್ವಲ್ಪ ಬೆಟರ್, ಹಬ್ಬದ ಸೀಸನಿಗೆ ಹೋಲಿಸ್ಕೊಂಡ್ರೆ ಇದು ಬೆಟರ್ ಅಂತಲೇ ಹೇಳ್ಬೋದು. ಹಬ್ಬದ ಸೀಸನಲ್ಲಿ 200, 300, 400 ರೂಪಾಯಿವರೆಗೂ ಹೋಗುತ್ತೆ. ಇನ್ನು ಕನಕಾಂಬ್ರ ಹೂವು ಎಲ್ಲ ಕಟ್ ಮಾಡಿ ನಾನು ಸ್ವಲ್ಪ, ನಮ್ಮಮ್ಮ ಸ್ವಲ್ಪ ಮುಡ್ಕೊಂಡು ಹೊರಡಬೇಕು. ಇನ್ನು ನಮ್ಮಪ್ಪ ಗಾಡಿ ಚಾರ್ಜಿಗೆ ಹಾಕಿದ್ದಾರೆ ಸ್ಕೂಟಿ ಎಲ್ಲ ಏನು ಯೂಸ್ ಮಾಡಲ್ಲ ಗೈಸ್, ಅಂದರೆ ಇಬ್ಬಿಬ್ರು ಹೋಗೋದಕ್ಕಷ್ಟೇ ಯೂಸ್ ಮಾಡ್ತೀವಿ. ಇನ್ನು ಬೈಕಲ್ಲೇ ಹೋಗ್ತೀವಿ ಆಲ್ಮೋಸ್ಟ್. ನೋಡಿ, ಒಂದು ಎಲೆಕ್ಟ್ರಿಕ್ ಗಾಡಿ, ಒಂದು ಪೆಟ್ರೋಲ್ ಗಾಡಿ, ಸ್ಕೂಟಿ ಇಲ್ಲೇ ಬಿಟ್ಬಿಟ್ಟು 3 ಜನ ಇರೋದ್ರಿಂದ ಬೈಕಲ್ಲಿ ಹೋಗ್ತೀವಿ ಗೈಸ್. ಇನ್ನು ನಮ್ಮ ಮನಿ ಪ್ಲ್ಯಾಂಟ್ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ಸರಿ ಬಂದಂಗೆಲ್ಲ ವಿಡಿಯೋ ಮಾಡ್ತಾನೇ ಇರ್ತೀನಿ, ಎಷ್ಟು ಅಗಲ ಇದೆ ಅಂತ ಹೇಳಿ. ಹಾಗೆ ಈ ಬಿಸಿಲಲ್ಲೂ ಅಷ್ಟು ಚೆನ್ನಾಗಿ ಇದೆ ಅಲ್ವಾ ಗೈಸ್, ಹಚ್ಚ ಹಸಿರು ಆಗಿದೆ. ಇನ್ನು ಬಂಡೆ ಅಂತೂ ಡ್ಯಾನ್ಸ್ ಮಾಡಿಸ್ತಾ ಇದ್ದಾವೆ. ನಾನು ಇಷ್ಟು ದೂರದಲ್ಲಿ ಚಪ್ಪಲಿ ಬಿಟ್ಟಿದ್ದೀನಿ, ಓಡೋಡಿ ಬರಬೇಕು. ಚಪ್ಪಲಿ ಇಲ್ಲ ಅಂದರೆ ನಡೆಯೋದಕ್ಕೆ ಆಗಲ್ಲ ಈ ಬಂಡೆ ಮೇಲೆ. ಇನ್ನು ಸಂಜೆ ಅಷ್ಟೇ ಗೈಸ್, ನೆರಳು ಬಂದ ಮೇಲೂ ಚಾಪೆ ಹಾಸ್ಕೊಂಡು ಕುತ್ಕೊಂಡ್ರೂ ಅಷ್ಟೇ ಹಬ್ಬೆ ಹೊಡಿತಾನೇ ಇರುತ್ತೆ ಬಿಸಿಲಿಗೆ. ಇನ್ನು ನಮ್ಮ ಅಪ್ಪ ಅಮ್ಮ ಕೀ ಹಾಕ್ತಾಯಿದ್ದಾರೆ ನೋಡಿ, ಅವರೆಲ್ಲ ಒಳಗೆ ಎತ್ತಿಟ್ಬಿಟ್ಟು ಲಾಕ್ ಹಾಕೊಂಡು ಬರೋದಕ್ಕೆ ಒಂದು 1/4 ಗಂಟೆ ಆಗುತ್ತೆ ಗೈಸ್. ಎಲ್ಲನೂ ಓಪನ್ ಮಾಡೇ ಇರ್ತೀವಲ್ಲ ಮನೆ ಹತ್ರ ಇದ್ದಾಗ, ಸೊ ಅದಕ್ಕೆ ಎಲ್ಲನೂ ಎತ್ತಿಟ್ಕೊಂಡು ಬರ್ತಾರೆ. ಹಾಗೆ ನಮ್ಮನೆ ಸುತ್ತಮುತ್ತ ನೋಡಿ ಎಷ್ಟು ಬೆಳೆದಿದೆ ಅಂತೇಳಿ, ಸಿಕ್ಕಾಬಟ್ಟೆ ಬೆಳೆದಿದೆ. ಕಳ್ಳೆ ಮುಳ್ಳು ಎಲ್ಲನ ಇವ್ರು ಇಲ್ಲೇ ಇದ್ದಿದ್ರೆ ಒಂಚೂರು ಕ್ಲೀನ್ ಮಾಡ್ಕೊಂಡಿರೋರು, ಅಂಗಡಿ ಹತ್ರ ಇರೋದ್ರಿಂದ ಈ ಥರ ಇದೆ. ಇನ್ನು ಫೈನಲಿ ನಾವು ಗೌಡ್ನಕುಂಟೆಗೆ ಬಂದ್ವಿ ಗೈಸ್. ನೋಡಿ ಆರತಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವರು, ಮಂಜುಳಾ ಅವರು. ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರ ಇವ್ರನ್ನ, ನಮ್ಮ ಕಡೆ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಆದರೂ ನೋಡಿ. ತುಂಬ ಚೆನ್ನಾಗಿ ಮಾಡಿಸಿದ್ರು ಗೈಸ್. 2 ಮನೆ ಆರತಿ, ಒಂದು ನಮ್ಮ ಆಂಟಿ ಮನೆದು, ಇನ್ನೊಂದು ಮಂಜು ಅಕ್ಕ ಅವ್ರ ಮನೆಯದು. ಅವರು ನಮ್ಮ ಆಂಟಿ ಅವ್ರ ಹೆಣ್ಮಗಳು ಇವರು ಮಂಜು ಅಕ್ಕ. ಸೊ ಇಬ್ಬರು ಜೊತೆಗೇ ಮಾಡಿದ್ದಿದ್ದು. ಇವ್ರು ನಮ್ಮ ಆಂಟಿ ಹಿಂಗಿದ್ದಾರೆ, ಚೆನ್ನಾಗಿದೆಯಲ್ಲ. ಯಾರು ಇವ್ರು? ನಿಮ್ಮ ದೊಡ್ಡಮ್ಮನ? ಅಲ್ಲ, ನಿಮ್ಮ ದೊಡ್ಡಮ್ಮ ಅಲ್ಲ, ಹಂಗಂತಲ್ಲ, ನಿಮ್ಮಕ್ಕಯ್ಯ. ಇವರು ನಮ್ಮಕ್ಕಯ್ಯ. ಅವರು ನಮ್ಮ ದೊಡ್ಡ ಅಕ್ಕ. ಎಲ್ಲರಿಗಿಂತ ದೊಡ್ಡವ್ರು ಅವರೇ, ನೋಡ್ಕೊಳ್ರಿ. ಅಲ್ಲಿಗೆ ಹೋಗಿ ಬರೋ ಚಿಕ್ಕಪ್ಪನ ಅವೆಲ್ಲ ಜಾಸ್ತಿ ಮಾಡಂಗಿಲ್ಲ. ಇವಾಗ ತಗೊಂಡ್ ಬಂದಿದ್ರೆ ಅವನ್ನ ಏನು ತಗೊಂಡು ಬಸ್ಲಾಗಿದೆ. ಗೈಸ್, ಇನ್ನು ದೇವಸ್ಥಾನದ ಹತ್ರ ಬಂದ್ವಿ. ಅಂದರೆ ದೇವ್ರನ್ನ ಊರಿಂದ ಸ್ವಲ್ಪ ಸ್ಪೇಸ್ ಇರೋ ಕಡೆ ತಂದು ಮೆರವಣಿಗೆ ದೇವ್ರು ಕೂರಿಸಿದ್ದಾರೆ. ಅಲ್ಲಿ ಕುರಿ ಎಲ್ಲ ಕಡ್ದಿರೋದು, ಕೋಳಿ ಕುರಿ ಎಲ್ಲ ಕುಯ್ಕೊಂಡು ಹೋಗಿರೋದು. ದೇವಸ್ಥಾನದ ಹತ್ರ ಅಷ್ಟು ಜಾಗ ಇಲ್ಲ ಅಂತೇಳಿ ಸ್ವಲ್ಪ ಹೊರಗಡೆ ತಂದಿದ್ರು. ನೋಡಿ ಗೈಸ್, ಇದು ಕೊಲ್ಲಾಪುರದ ಒಂದು ಮೆರವಣಿಗೆ ದೇವರು. ಎಷ್ಟು ಜನ ಇದ್ದಾರೆ ಅಂದರೆ ಇನ್ನೂ ನಾವು ಹೋದ್ರೂ ಇನ್ನೂ ಕುರಿ ಕಡಿತಾನೆ ಇದ್ದರು. ಬಟ್ ನಾನು ಅದೆಲ್ಲ ಹತ್ರದಿಂದ ಕ್ಯಾಪ್ಚರ್ ಮಾಡಲಿಲ್ಲ, ನನಗೆ ಅದು ನೋಡೋದಕ್ಕಾಗಲ್ಲ. ಸೊ ನಾನು ದೂರ ಇದ್ದೆ. ಇನ್ನೂ ಜನ ಬರ್ತಾನೆ ಇದ್ದರು. ನಾವು ಹೋಗಿದ್ದೆ ಸಂಜೆ ಮೇಲೆ, ಅಂದರೆ ಒಂದು 4 ಗಂಟೆ ಆ ಟೈಮಲ್ಲಿ. ಇನ್ನೂ ಎಷ್ಟು ಜನ ಕಡಿತಾ ಇದ್ದರು. ಆರತಿಗೆ ಬರೋಕ್ಕಾಗಿರಲಿಲ್ಲ ಗೈಸ್. ಆರತಿ ನಾವು ಬರೋಷ್ಟರಲ್ಲಿ ಎಲ್ಲ ಮನೆಗೆ ಬಂದುಬಿಟ್ಟಿದ್ವು, ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನು ಅಲ್ಲಿಂದ ನಾವು ಕೆಂಚಮ್ಮನ ದೇವರಲ್ಲಿ ಮನೆ ಮಾಡಿದ್ವಿ ಅಲ್ಲ, ಒಂದು ಶೆಡ್ ಥರ, ಅಲ್ಲಿಗೆ ಬಂದ್ವಿ. ಇವರು ನೆಂಟರಾಗಬೇಕು ಗೈಸ್ ನಮ್ಮಪ್ಪ ಅವರಿಗೆ, ನಮ್ಮ ರಿಲೇಟಿವ್ಸೇ. ಇಲ್ಲಿಗೆ ಬಂದಿದ್ವಿ. ಇಲ್ಲಿ ನಾವು ಬರೋಷ್ಟರಲ್ಲಿ ಇವರು ಭಟ್ರನ್ನ ಇಟ್ಟಿದ್ರು, ಹಾಗಾಗಿ ಅವರೇ ಎಲ್ಲ ಕೆಲಸ ಮಾಡ್ಕೋತಿದ್ರು. ಕೊತ್ತಂಬರಿ ಸೊಪ್ಪು, ಪುದೀನ ಆ ಥರದ್ದು ಮಾತ್ರ ಸೋಸ್ಕೊಡ್ತಿದ್ರು. ಅವ್ರು ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡಲ್ಲ ಅಂತ ಹೇಳಿ. ಇನ್ನು ಬಂದವರೆಲ್ಲ ಇರ್ತಾರಲ್ಲ, ಅವರೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಅಲ್ಲಿ ಎಲ್ಲ ಊರಾಗಿಲ್ಲೆಲ್ಲ ಒಂದು 4-5 ಮನೆ ಇದ್ದಾವೆ ಗೈಸ್. ಅವೆಲ್ಲ ಮನೆಯೂ ಮಾತಾಡಿಸ್ಕೊಂಡು ಮತ್ತೆ ನಮ್ಮ ಆಂಟಿಯವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ. ನೋಡಿ, ನಮ್ಮೂರ ಕಡೆ ಬರಭೂಮಿ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಬಿಸಿಲಲ್ಲಿ ನಮ್ಮ ಕಡೆ ಆಲ್ಮೋಸ್ಟ್ ಮಳೆ ಕಡಿಮೆ ಗೈಸ್. ಕೆರೆಯಲ್ಲಂತೂ ನೋಡಿ ಒಂದು ಸ್ವಲ್ಪನೂ ನೀರಿಲ್ಲ. ಆಮೇಲೆ ಎಷ್ಟು ಒಣಗಿ ಕಾಡು ಥರ ಕಾಣ್ತಾ ಇದೆ ನಮ್ಮೂರ ಕೆರೆ. ಹಾಗೆ ನಮ್ಮ ಆಂಟಿಯವ್ರ ಮನೆ ಹತ್ರ ಬರೋಷ್ಟರಲ್ಲಿ ಇವರು
ಬಟ್ರನ್ನೇನು ಇಡಿಸಿರ್ಲಿಲ್ಲ, ಇವರೇ ಮಾಡ್ತಿದ್ರು. ಸೊ ಅದಕ್ಕೆ ಮಿಕ್ಸಿಗೆ ಹಾಕ್ತಾಯಿದ್ದಾರೆ. ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆ ಥರ ಎಲ್ಲ ಪುದೀನ ಸೊಪ್ಪು ಎಲ್ಲ ಇವರೇ ಮಿಕ್ಸಿಗೆ ಹಾಕ್ತಾಯಿದ್ರು. ಚಿಕನ್ಗೂ ಮಟನ್ಗೂ ಎಲ್ಲದಕ್ಕೂ ಸೇರಿ ಹಾಕ್ತಾಯಿದ್ದಾರೆ ಗೈಸ್. ಈ ಥರ ನಮ್ಮ ಕೈಯಾರೆ ನಾವೇ ಮಾಡಿದ್ರೆ ಟೇಸ್ಟು, ಇವ್ರನ್ನ ಇಕ್ಸಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಂದರೆ ಅವ್ರನ್ನ ಬೈಕೊಳ್ಳೋದು ಅದೆಲ್ಲ ಚೆನ್ನಾಗಿರಲ್ಲ ಗೈಸ್. ಮನೆಯವರೇ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿರ್ತೀವಲ್ವ, ನಾವೇ ಖುಷಿಯಾಗಿ ಕುತ್ಕೊಂಡು ಮಾತಾಡಿಕೊಂಡು ಎಲ್ಲ ಕೆಲಸನೂ ಒಬ್ರಿಗೊಬ್ರು ಹಂಚ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಈ ಥರ ಎಲ್ಲ ಅಕೇಶ್ನಲಿ ಅಷ್ಟೇ ಅಲ್ವಾ ಸೇರೋದು, ಫಂಕ್ಷನ್ ಇದ್ದಾಗ ಅಥವಾ ಏನಾದರೂ ಜಾತ್ರೆಗಳು ಹಬ್ಬಗಳಿದ್ದಾಗೆ ಅಷ್ಟೇ ನಾವೆಲ್ಲ ಒಂದತ್ರ ಹೋಗೋದು. ಸೊ ಈ ಥರ ಒಬ್ರಿಗೊಬ್ರು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೆಲಸ ಮಾಡೋದೇ ಒಂಥರ ಖುಷಿ. ಇನ್ನು ನಾವು ಅಲ್ಲಿಂದ ಬಂದಾದಮೇಲೆ ಸ್ವಲ್ಪ ಡ್ರೆಸ್ ಚೇಂಜ್ ಅದು ಮಾಡಿಕೊಂಡು ಹಾಗೆ ನಮ್ಮಮ್ಮ ಅವರ ಹಳೇ ಪರಿಚಯ ಇದ್ರು ಗೈಸ್, ಒಬ್ಬರು ಅಜ್ಜಿ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ನಮ್ಮ ಆಂಟಿಯವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ ಗೈಸ್. ಇದು ನೆಕ್ಸ್ಟ್ ಡೇಯಿಂದನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆಗೆ ಎಂಡ್ ಮಾಡೋಕ್ಕಾಗಲಿಲ್ಲ, ಸೊ ನೆಕ್ಸ್ಟ್ ಡೇನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಸೌತೆಕಾಯಿ ಈರುಳ್ಳಿ ಎಲ್ಲ ಹಚ್ಬಿಟ್ಟು ಕೂತ್ಕೊಂಡು ನಮ್ಮ ಅಮ್ಮವ್ರ ಅತ್ತೆ ಮಾತಾಡ್ತಾ ಇದ್ದಾರೆ. ಇನ್ನು ಎಲ್ಲರೂ ಕೆಲಸ ಎಲ್ಲ ಮುಗಿಸಿ ಮುದ್ದೆ ರೈಸ್ ಮಾಡ್ತಾಯಿದ್ದಾರೆ ಆ ಕಡೆ. ಇವರು ಕೂತ್ಕೊಂಡು ಎಲ್ಲ ಹಚ್ಚಿ ಆದಮೇಲೆ ಮಾತಾಡ್ತಾ ಇದ್ದಾರೆ. ಇನ್ನೂ ತುಂಬ ಜನ ಹಚ್ಚಿದ್ರು, ಬಟ್ ಅವರೆಲ್ಲ ರೆಡಿ ಆಗೋದಕ್ಕೆ ಅಂತೇಳಿ ಹೋದರು. ಸ್ವಲ್ಪ ಜನ ಈಗೀಗ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿಯೇ. ಬುಧವಾರನೇ ಅಲ್ವಾ ಊಟ ಅಂತ ಹೇಳಿದ್ದು, ಹಾಗಾಗಿ ಬರ್ತಾ ಇದ್ದಾರೆ ನೋಡಿ. ಈ ಥರ ಮುದ್ದೆ ತೊಳ್ಸೋದು, ಫ್ಯಾಮಿಲಿ ಜೊತೆ ಎಲ್ಲ ಕೂಡಿ ಕೆಲಸ ಮಾಡೋದು, ಅದ್ರ ಮಜಾನೇ ಬೇರೆ ಬಿಡಿ. ಮಸ್ತ್ ಎಂಜಾಯ್ ಮಾಡ್ಬೋದು ಈ ಥರ ಎಲ್ಲ ಮಾಡೋದ್ರಿಂದ. ಸರಿ ಅದ ಮಟ್ ಮಾಡು ಮಾಡ್ಕೊಂತಲ್ಲ, ಒಂದು ಸುಮ್ಮನೆ ಹೊತ್ಕೊಂಡು ಹೋದ ಅಷ್ಟೇ. ಅವಳ ಪೋನಿ ನಾವೇನು ಜವಾಬ್ದಾರಿ. ಕೊಳಬ್ರಾಯ್ ಬಗ್ಗು ಸಂಡೆ ಆಂಟಿ ಅಂತ ಇವೆಲ್ಲ ಇವ್ರ ಸಂಡೆ ಆಂಟಿ ಒಂದೇ ಕಳಿಸಿ ಅಲ್ಲ ಹಂಗೇನು ಎಲ್ಲರೂ ಬಂದು ಗೈಸ್ ಒಂದು ಕಡೆ ಎಲ್ಲ ಮುದ್ದೆ ಮಾಡೋದಾಯಿತು. ಇನ್ನು ಊಟಕ್ಕೆ ಅಂತೇಳಿ ಕೂತ್ಕೊಂಡಿದ್ದಾರೆ. ಬೆಳಗ್ಗೆನೇ ಸ್ಟಾರ್ಟ್ ಗೈಸ್. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದು ಸಂಜೆವರೆಗೂ ಊಟ ನಡೀತಾನೆ ಇರುತ್ತೆ. ಫಸ್ಟ್ ಪಂತಿಗೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಜನ ಏನು ಅಷ್ಟಾಗಿರಲಿಲ್ಲ. ಸೊ ಬಡಿಸ್ತೀವಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲರ ಜೊತೆಗೆ ಒಂದೇ ಸಲ ಊಟ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಕೂತ್ಕೊಂಡ್ವಿ. ಇನ್ನು ಚಿಕನ್ನು ಮಟನ್ ಎರಡೂ ಮಾಡಿದರು. ನಾನು ಮಟನ್ ತಿನ್ನಲ್ಲ, ಅದಕ್ಕೋಸ್ಕರ ಚಿಕನ್ನು ಗೈಸ್. ನೋಡಿ ಆ ಸೌಟು ನೋಡಿದ್ರೇ ಭಯ ಆಗುತ್ತೆ, ಎಷ್ಟು ದೊಡ್ಡದು ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಸಾಕು ಸಾಕು ಅಂದ್ರೂ ಇಲ್ಲ ತಿನ್ನು ಅಂತ ಹೇಳಿ ಬಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು, ಟೇಸ್ಟೂ ಚೆನ್ನಾಗಿತ್ತು ಗೈಸ್. ಊಟ ಅಂತೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇನ್ನು ನನ್ನೇ ತೋರಿಸಿಲ್ಲ ನೆಕ್ಸ್ಟ್ ಡೇ ಯಾವ ಥರ ಇದ್ದೀನಿ ಅಂತ ಹೇಳಿ, ಬಟ್ ತೋರಿಸ್ತೀನಿ ಟೈಮ್ ಸಿಕ್ಕಿದ್ರೆ ಗೈಸ್. ನೋಡಿ ಎಲ್ಲ ಊಟ ಮಾಡ್ತಾವ್ರೆ. ಚಿಕನ್ ತಿನ್ನೋರು ಚಿಕನ್ನು, ಮಟನ್ ತಿನ್ನೋರು ಮಟನ್ನು ತಿಂತಾವ್ರೆ. ಚೆನ್ನಾಗಿ ಮಾಡಿದರು ಗೈಸ್. ಭಟ್ರನ್ನ ಇಟ್ಟಿಲ್ಲ, ಫ್ಯಾಮಿಲಿ ಎಲ್ಲ ಕಲಿತೆ ಮಾಡಿದ್ರಿಂದ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ನಾನು ಕತ್ಲಲ್ಲಿದ್ದೀನಿ ಗೈಸ್, ಈಗಲೂ ಕ್ಲಾರಿಟಿ ಕಾಣಲಿಲ್ಲ, ಬಟ್ ನೋಡೋಣ. ನಾನೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಿಂದ ನಾನೇ ತೋರಿಸ್ಕೊಳ್ಳೋದಕ್ಕಾಗಲ್ಲ. ಬೇರೆಯವ್ರನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಇನ್ನು ಅಲ್ಲಿಂದ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಊರಿಗೆ ಬಂದ್ವಿ ಗೈಸ್. ಸಿಕ್ಕಾಬಟ್ಟೆ ಬಿಸಿಲು, ಯಾರ ಮನೆಗೂ ಹೋಗೋದಕ್ಕಾಗಿಲ್ಲ. ತಿರುಗಿ ದಿನ ನಮ್ಮ ಆಂಟಿ ಮನೇಲಿ ತಿಂದಿದ್ದು, ಅಲ್ಲಿಂದ ನಮ್ಮ ಇನ್ನೊಬ್ಬರು ರಿಲೇಟಿವ್ ಮನೆಯಲ್ಲಿ ಸ್ವಲ್ಪ ಮಧ್ಯಾಹ್ನ ಅಷ್ಟೊತ್ತಿಗೆ ತಿಂದ್ಕೊಂಡು ಬಂದಿದ್ದು ಗೈಸ್. ಮತ್ತು ಆಮೇಲೆ ಎಲ್ಲಿ ಹೋಗೋದಕ್ಕೆ ಹೋಗಿಲ್ಲ. ಈ ಬಿಸಿಲಲ್ಲಿ ಹೆಚ್ಚು ಕಡಿಮೆ ತಿನ್ನಲೂಬಾರ್ದು, ಹಾಗಾಗಿ ಎಲ್ಲೂ ಹೋಗಿಲ್ಲ. ಇನ್ನು ಅಲ್ಲಿಂದ ಬಂದು ನೋಡಿ ನಮ್ಮ ಅಜ್ಜಿನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಇಲ್ಲಿ ಹುಡುಗರ ಜೊತೆಗೆ ಚೌಕಾಬಾರ ಆಡ್ತಾಯಿದ್ದೀನಿ.
ನಮ್ಮ ಅಜ್ಜಿ ಇಲ್ಲಿ ಕೂತಿದ್ದಾರೆ ನೋಡಿ, ನೈಟಿ ಕಾಣ್ತಾ ಇದೆ ಎಡ್ಜಲ್ಲಿ. ಅವ್ರನ್ನ ಅಲ್ಲಿ ಕೂರಿಸಿದ್ದಾರೆ ಹೊರಗಡೆ. ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ಮಾತಾಡ್ತಾರೆ. ಹಾಗೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗಿದೆ. ಅದು ಬ್ಲಡ್ ಕ್ಲಾಟ್ ಆಗಿದ್ದರಿಂದ ಸ್ವಲ್ಪ ನರ ಎಲ್ಲ ಅಟ್ಯಾಚ್ ಮಾಡಿದ್ದಾರಲ್ವ, ಆಪ್ರೇಷನ್ ಆಗಿದೆ. ಸೊ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ. ಗುರ್ತಿಡಿತಾರೆ, ನಮ್ಮನ್ನೆಲ್ಲ ಮಾತಾಡಿಸ್ತಾರೆ, ಚೆನ್ನಾಗೇ ಗುರ್ತಿಡಿತಾರೆ. ಬಟ್ ಸ್ವಲ್ಪ ಕಡಿಮೆ ನೆನಪಿನ ಶಕ್ತಿ. ಅದರಿಂದ ಸ್ವಲ್ಪ ಹೊತ್ತು ಜಾಸ್ತಿ ಸ್ಟ್ರೆಸ್ ಕೊಡೋದಕ್ಕೆ ಹೋಗಲ್ಲ, ಮಾತಾಡಿಸ್ಬಿಟ್ಟು ನಮ್ಮ ಪಾಡಿಗೆ ನಾವು ಇರ್ತೀವಿ. ಇನ್ನು ನಮ್ಮ ಭಾವನ ಮಗಳನ್ನು ಬೆಂಗಳೂರಿಗೆ ಕರ್ಕೊಂಬರೋಣ ಅಂತೇಳಿ ಗೌಡ್ನಗುಂಟೆಯಿಂದನೇ ಕರ್ಕೊಂಡು ಬಂದೆ. ನಮ್ಮ ಭಾವನೇ ಬಂದು ಉದ್ಗೂರಿಗೆ ಡ್ರಾಪ್ ಮಾಡಿ ಹೋದರು. ಅವ್ರು ಹೋಗಿ ಆದಮೇಲೆ ಇವಳು ಸ್ವಲ್ಪ ಡಲ್ ಆಗೋಗ್ಬಿಟ್ಲು ಗೈಸ್. ಅದೇನೋ ನಾನು ಒಬ್ಬನೇ ಕರ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಏನೋ ಸಿಕ್ಕಾಬಟ್ಟೆ ಡಲ್ ಆಗೋದ್ಲು. ಅದಕ್ಕೆ ಪಕ್ಕದಲ್ಲೇ ಕೂರಿಸ್ಕೊಂಡು ನೋಡಿ ಹಿಂಗೆ ಆಡೋದು ಅಂತೇಳಿ ತೋರಿಸ್ತಾ, ನಾನು ನಮ್ಮ ಆಂಟಿ ಅಂಕಿತಾ ಅರ್ಪಿತಾ ಅಂತೇಳಿ ಉದ್ಗೂರಲ್ಲಿ ಟ್ವಿನ್ಸ್ ಇದ್ದಾರಲ್ವ, ತುಂಬ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ, ಹಳೇ ವಿಡಿಯೋದಲ್ಲಿ. ಇನ್ನು ನಮ್ಮ ತಾತನೂ ಇಲ್ಲೇ ಇದ್ದಾರೆ, ಊರಿಗೇನು ಹೋಗಿಲ್ಲ, ಹೋಗ್ತಾ ಬರ್ತಾ ಇರ್ತಾರೆ ಅಷ್ಟೇ. ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಚೌಕಾಬಾರ ಆಡ್ತಾಯಿದ್ದೀವಿ ಗೈಸ್. ಈ ಬೇಸಿಗೆಯಲ್ಲಿ ಈ ಬಿಸಿಲುಗಾಲದಲ್ಲಿ ಇದೇ ಟೈಮ್ ಪಾಸ್ ಆಟ ಅಂದರೆ ತುಂಬ ಜನ ಹಳ್ಳಿ ಕಡೆ, ಆಲ್ಮೋಸ್ಟ್ ನಮ್ಮ ಕಡೆ ಅಂತಲ್ಲ ಎಲ್ಲ ಹಳ್ಳಿ ಕಡೆನೂ ಆಡ್ತಾರೆ ಇದನ್ನು. ಇಲ್ಲಿ ಮನೆ ಹತ್ರ ಸೀಟ್ ಎಲ್ಲ ಆಡೋದಕ್ಕಿಂತ ಈ ಹಳ್ಳಿ ಕಟ್ಟೆ ಮೇಲೂ ಜಗಲಿ ಮೇಲೂ ಕುತ್ಕೊಂಡು ತಣ್ಣಗೆ ಗಾಳಿ ಬೀಸ್ತಾಯಿದ್ರೆ ಆಡ್ತಾಯಿದ್ರೆ ಅದ್ರ ಮಜಾನೇ ಬೇರೆ ಗೈಸ್. ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿಗೂ ಒಂದು ಆಟ ನಾನು ಗೆದ್ದೆ, ಇನ್ನೊಂದು ಆಟ ಅವಳು ಗೆದ್ಲು. 2 ಆಟ ಆಡಿದ್ವಿ. ಅಷ್ಟರಲ್ಲಿ ನಮ್ಮ ವರ್ಷಿಣಿ ಯಾಕೋ ಸ್ವಲ್ಪ ಡಲ್ ಆಗಿರೋದ್ರಿಂದ ನಾನೇ ಬೇಗ ಇನ್ನು ಮದನಕುಂಟೆಗೆ ಹೋಗೋಣ ಅಂದರೆ ನಮ್ಮ ಅಮ್ಮವ್ರ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟೆ. ಅಲ್ಲಿಗೆ ಬಂದು ಅಲ್ಲಿಂದ ಸ್ವಲ್ಪ ಲಗೇಜ್ ತೊಗೊಳೋದಿತ್ತು. ಲಗೇಜೆಲ್ಲ ತಗೊಂಡು ಬೆಂಗಳೂರಿಗೆ ಹೋಗಬೇಕು. ನಮ್ಮ ಅಜ್ಜಿ ಇಲ್ಲೇ ಇರು, ನೀನು ಹೋಗಬೇಡ ಅಂತೆಲ್ಲ ಹೇಳ್ತಾಯಿದ್ರು ಗೈಸ್. ಇನ್ನು ಇವರಿಬ್ಬರನ್ನೇ ಬಿಟ್ಟು ಬಂದಿದ್ದೆ ಅಲ್ವಾ, ಇವ್ರಿಗೆಲ್ಲ ಅಡುಗೆ ಮಾಡೋದು ಕಷ್ಟ ಆಗುತ್ತೆ. ಅವ್ರು ಕಾಲೇಜ್ಗೆ ಹೋಗ್ತಾ ಕೆಲ್ಸಕ್ಕೆ ಹೋಗ್ತಾ ಸ್ವಲ್ಪ ಊಟ ತಿಂಡಿ ಮಾಡ್ಕೊಳ್ಳೋದು. ಅದಕ್ಕೆ ಹೋಗಲೇಬೇಕು, ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ನಮ್ಮೂರಿಗೆ ಬಂದೆ ಗೈಸ್. ಅಲ್ಲಿಂದ ಆಮೇಲೆ ಬೆಂಗಳೂರಿಗೆ ಬರ್ತೀನಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಕ್ಷಮಿಸಬೇಕು. ತುಂಬ ದಿನ ಆಯಿತು. ಬುಧವಾರ ಮಾಡಿರೋ ವಿಡಿಯೋ, ಆ್ಯಕ್ಚುಲಿ ಇದು ಬುಧವಾರದ ವಿಡಿಯೋ. ಇವತ್ತು ಹಾಕ್ತಾಯಿದ್ದೀನಿ. ಗೌಡನಕುಂಟೆ ನಮ್ಮ ಕಡೆ ಇರೋರಿಗೆ ಗೊತ್ತಿರುತ್ತೆ ಗೌಡನಕುಂಟೆ ಜಾತ್ರೆ ಆಗಿ ಎಷ್ಟು ದಿನ ಆಯಿತು ಅಂತ ಹೇಳಿ. ಐ ಹೋಪ್ ಎಲ್ಲರೂ ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ನಮ್ಮ ವರ್ಷಿಣಿನ ಬೇರೆ ಕರ್ಕೊಂಬಂದಿದ್ದೆ ಅಲ್ವಾ, ಸ್ವಲ್ಪ ಹಠ ಮಾಡ್ತಾಯಿದ್ಲು ಅಡ್ಜಸ್ಟ್ ಆಗೋದಕ್ಕೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಗೈಸ್. ಕೀಪ್ ವಾಚಿಂಗ್. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್.